ನಿನ್ನೆ ನಿನ್ನ ಮನೆಯಲ್ಲಿ ಏನು ನಡೆಯಿತೋ ಆ ಘಟನೆಯಿಂದ ನಿನಗೆ ತುಂಬ ನೋವಾಗಿದೆ ಎಂದು ನನಗೆ ಗೊತ್ತು. ಜೀವನದಲ್ಲಿ ಇಂತಹ ಘಟನೆಗಳು ಮತ್ತು ಸಂಘರ್ಷಗಳು ಮತ್ತೆ ಮತ್ತೆ ನಡೆದರೆ ಇದರಿಂದ ನೀನು ಏನೋ ಕಲಿಯಬೇಕೆಂಬುದು ಅದರ ಅರ್ಥ. ಕೆಲವೊಮ್ಮೆ ಸರಿಯಾದ ಇತಿಮಿತಿಗಳನ್ನು ಅರಿತು ಇಂತಹವುಗಳಿಂದ ದೂರ ಇರುವುದೇ ಸರಿಯಾದ ದಾರಿ. ಒಬ್ಬ ಒಳ್ಳೆಯ ಶಿಕ್ಷಕ ಅಥವಾ ಸದ್ಗುರುವಿಗೇ ಇದು ಕಷ್ಟವಾದ ಮೇಲೆ ನೀನು ವ್ಯರ್ಥ ಪ್ರಯತ್ನ ಮಾಡಬೇಡ. ಬೇರೆಯವರನ್ನು ಮೆಚ್ಚಿಸಿದ ಮಾತ್ರಕ್ಕೆ ಸಂಬಂಧಗಳು ಒಳ್ಳೆಯದಾಗಿರುತ್ತೆ ಎಂಬುದು ಖಚಿತವಲ್ಲ. ಯಾವುದು ಹೋಗುವಂಥದ್ದೋ ಅದು ಹೋಗಲಿ ಬಿಡು. ಸಂಸಾರ ಸಾಗರದಲ್ಲಿ ಅಲೆಗಳು ಯಾವ ದಿಕ್ಕಿಗೆ ಹರಿಯುತ್ತಿದೆಯೋ ಅದರಂತೆ ಪಯಣಿಸುವುದು ಸೂಕ್ತ. ಏಕೆಂದರೆ ಮಾನವ ಜೀವನದ ಉದ್ದೇಶವೇ ಕಲಿಯುವುದು, ಅನುಭವ ಪಡೆಯುವುದು, ಕಡೆಗೆ ನಿನ್ನ ಮನೆ ಸೇರುವುದು. ಹಾಗಾಗಿ ಈ ಪಯಣವನ್ನು ಜೀವಿಸು, ಪ್ರೀತಿಸು ಮತ್ತು ನಗುತ್ತಿರು. ಸಂತಸದಿಂದ ಇರು ಮತ್ತು ಆರೋಗ್ಯವಂತನಾಗಿರು.